ವಿದೇಶದಲ್ಲಿ ವಾಸವಾಗಿರ್ತಕ್ಕಂತಹ ಓರ್ವ ದಂಪತಿಗಳಿಗೆ ಒಂದು ಮಗು ಹೇಳ್ತಕ್ಕಂಥದ್ದು ಜನಿಸ್ತದೆ. ಜನಿಸಿ ಕೆಲವು ಸಮಯದಲ್ಲಿ ಆ ಮಗುವಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇದೆ ಅಂತ ಹೇಳುವುದಾಗಿ ವೈದ್ಯರು ಖಚಿತಪಡಿಸ್ತಾರೆ. ಆದರೆ ಆ ವೈದ್ಯರು ಹೇಳ್ತಾರೆ, ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೃದಯ ತುಂಬಾನೇ ಅಪಾಯಕಾರಿಯಲ್ಲಿ ಇದೆ. ಮಗು ಬದುಕು ಉಳಿಯೋದೇ ದೊಡ್ಡದಾದಂತಹ ಕೆಲಸ ಅಂತ ಹೇಳುವುದಾಗಿ. ಗಂಡು ಮಗು ಬೇರೆ. ತಂದೆ ತಾಯಿಗಳು ಎಷ್ಟು ಕಷ್ಟಗಳನ್ನು ಪಟ್ಟಿರ್ತಾರೆ. ಜೊತೆಯಲ್ಲಿ ದೇವಸ್ಥಾನ, ಗುಡಿ, ಗೋಪುರ ಇತ್ಯಾದಿಗಳನ್ನು ಒಂದು ಸಂತಾನದ ಫಲಕ್ಕೋಸ್ಕರವಾಗಿ ಬೇಡಿಕೊಳ್ತಾರೆ. ಅಂಥವರಿಗೆ ಫಲ ಸಿಕ್ಕಿದ್ರೂ ಕೂಡ ಕೈಗೆ ಬಾರದೇ ಇದ್ದಂತಹ ಒಂದು ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗದೆ ನಾಲ್ಕಾರು ವೈದ್ಯರ ಬಳಿಯಲ್ಲಿ ಸುತ್ತಾಡ್ತಾರೆ. ಎಲ್ಲ ವೈದ್ಯರಿಂದಲೂ ಬಂದಿರತಕ್ಕಂತಹ ಉತ್ತರ ಒಂದೇ, ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಅಂತ. ಆಗ ಭಾರತದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಓರ್ವರನ್ನು ಸಂಪರ್ಕಿಸ್ತಾರೆ. ಅವರು ಈ ಹಿಂದೆ 15 ವರ್ಷದ ಹಿಂದೆ ನಮ್ಮ ಒಂದು ಬಗ್ಗೆ ತಿಳ್ಕೊಂಡು ಚಿಕಿತ್ಸೆಗಳನ್ನು ಪಡ್ಕೊಂಡು ಉಳಿತನ ಕಂಡಿರ್ತಕ್ಕಂಥವರಾಗಿರ್ತಾರೆ. ಅಂಥವರ ಸಂಪರ್ಕದಿಂದಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಮಾಡಿ ಅವರು ಸ್ಪಂದನೆಯನ್ನು ಕೊಡ್ತಾರೆ. ಹೇಗಾದರೂ ಮಾಡಿ ಬಾಬಾ ಉಳಿಸಿಕೊಡಿ ಅಂತ ಹೇಳುವುದಾಗಿ ಕೇಳ್ತಾರೆ. ಮೊಟ್ಟ ಮೊದಲ ಬಾರಿಗೆ ನಮ್ಮನ್ನು ಬಾಬಾ ಅಂತೇಳಿ ಕರೆದಂಥ ವ್ಯಕ್ತಿಗಳು ಅವರು. ಆಗ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋದಾಗಿ ಹೇಳ್ತೇವೆ, ಮಾಡಿ ಕೊಡ್ತೇವೆ. ಅವರು ವಿದೇಶದಲ್ಲಿರ್ತಾರೆ, ನಾವು ಭಾರತದಲ್ಲಿರ್ತೇವೆ. ಕ್ಷಣ ಮಾತ್ರದಲ್ಲಿ ಅಲ್ಲಿಗೆ ದೈವಿಕವಾದಂತಹ ಶಕ್ತಿ ರೀಚ್ ಆಗುತ್ತೆ. ರೀಚ್ ಆಗಿ ಗುಣಮುಖರಾಗ್ತಾ ಬರ್ತಾರೆ. ಇಮ್ಯುನಿಟಿ ಪವರ್ಗಳು ಜಾಸ್ತಿ ಆಗ್ತಾ ಬರುತ್ತೆ ಮಗುವಿನಲ್ಲಿ. ಮಗು ಮೇಲಿನ ಕಣ್ಣು ಮೇಲೆ, ಕೆಳಗಿನ ಕಣ್ಣು ಕೆಳಗೆ, ಶ್ವಾಸವನ್ನು ತೆಗಿಲಿಕ್ಕಾಗದೇ ಇರತಕ್ಕಂತಹ, ಅನುಭವಿಸ್ತಾ ಇರತಕ್ಕಂತಹ ವೇದನೆಯಿಂದ ಸ್ವಲ್ಪ ಚೇತರಿಸ್ತಾ ಬರ್ತದೆ. ಬಂದು 4 ತಿಂಗಳಿನಲ್ಲಿ ಆ ಮಗು ಪ್ರಬುದ್ಧರಾಗಿ ಬೆಳೆಯುತ್ತೆ. ಇದೇ ಅಲ್ವಾ ದೈವಿಕವಾದಂತಹ ಶಕ್ತಿ ಅಂತ ಹೇಳಿದರೆ.